ಅತ್ತಿಯರ ಇವತ್ತೇನ್ರಿ ಮನ್ಯಾಗ ಒಂದು ಸ್ವಲ್ಪ ವಾತಾವರಣನ ಬದಲಾಗೈತಲ್ಲ ಒಂಥರ. ಹ್ಞೂ, ನಿಜ ಬದಲಾಗೈತ್ರಿ ಇವತ್ತು. ಯಾಕ್ರಿ ಅತ್ತಿಯರ? ಹೌದನ್ರಿ ಹೇಳಿ ಅಂದ್ರೆ ಎಲ್ಲದಕ್ಕೂ ನಿಮ್ಮ ನಡಕಿನ ಸೊಸಿ ಅದಾಳ್ರಿ ಆಕೆನ ನೋಡ್ರಿ ಇದನ್ನೆಲ್ಲ ಹಿಂಗೆಲ್ಲ ಮನ್ಯಾಗ ವಾತಾವರಣ ಬದಲಾಗಕ್ಕೆ ಕಾರಣನ ಸವಿತವ್ವ. ಹೌದರವ ಸವಿತಾ? ಹಂಗೇನಿಲ್ರಿ ಮಾವರ, ಆಕೆ ಮನೆ ಕೆಲಸ ಮಾಡೋದೆಲ್ಲ ಹಗ್ಗರ ಏನು ದೊಡ್ಡದಾಗದ್ದನ ಹಂಗನ ಹಿಂಗನ ಅಂತ ಕೇವಲವಾಗಿ ಮಾತಾಡ್ಕೊಂತಿಲ್ಲ. ಅದಕ್ಕೆ ಆಕೆಗೆ ಒಂದು ಸ್ವಲ್ಪ ಗೊತ್ತಾಗಲಿ ಅಂತಂದು ಹಿಂಗೆಲ್ಲ ಮಾಡಿದಿರಿ. ಭಾಳ ಚಲೋ ಕೆಲಸ ಮಾಡಿವ. ಹಿಂಗಾಗಬೇಕು. ಅಡುಗೆ ಮಾಡೋದು, ಮನ್ಯಾಗ ಎಲ್ಲ ಕೆಲಸನೂ ನಿಭಾಯಿಸ್ಕೊಂಡು ಎಲ್ಲನೂ ಚಂದನದಂಗೆ ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಾದಾಗ ಪಾಲ್ತು ಮಾತುಗಳು ಬಾಯಾಗ ಬರೋದು ಕಮ್ಮಿ ಆಕೈತಿ. ಈ ಎಲ್ಲ ಕೆಲಸನೂ ನಿಮ್ಮತ್ತಿ ಮಾಡಬೇಕಾಗಿತ್ತು. ಆದರೆ ಏನು ಮಾಡೋದು, ನಿಮ್ಮತ್ತಿನ ನೆಟ್ಟಗಿಲ್ಲಲ್ಲ. ಅದಕ್ಕೆ ಈ ಜವಾಬ್ದಾರಿ ಎಲ್ಲ ನೀ ನಿಭಾಯಿಸಕೊಂತಿದ್ದಿ. ಭಾಳ ಚಲೋ ಕೆಲಸ ಮಾಡಿದೀವ. ಮಾಡಿ ಇದಕ್ಕೆ ನನ್ನ ಸಪೋರ್ಟ್ ನಿನಗೇನು ಬೇಕು ಎಲ್ಲ ಥರದ ಸಪೋರ್ಟನ್ನು ನಾನು ಕೊಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬಿಡವ. ಚಲೋ ಕೆಲಸ ಮಾಡಿದಿ. ಹಂಗೆ ನಿಮ್ಮ ಅತ್ತಿಗೂ ಒಂದು ಸ್ವಲ್ಪ ಬುದ್ಧಿ ಕಲಿಸು. ಆಕೆಗೂ ಗೊತ್ತಾಗಲಿ ಮನೆಯಿಂದ ಕೆಲಸ ಏನನ್ನೋದು. ಮುಂಚೆಯಿಂದಾನ ಬರೀ ಪಾಲ್ತು ಮಾಡ್ಕೊಂಬಂದಾಳಲ್ಲ, ಆಕೆಗೆ ಗೊತ್ತಾಗಿಲ್ಲ. ಈಗ ಎಲ್ಲರೂ ಇದ್ದಾಗ ಎಲ್ಲರೂ ಚಂದ ನಿಭಾಯಿಸ್ಕೊಂಡು ಹೆಂಗೆ ಹೋಗೋದು ಅನ್ನೋದು ನಿಮ್ಮ ಅತ್ತಿಗೂ ಒಂದು ಸ್ವಲ್ಪ ಹೇಳ್ಕೊಡು. ಅದು ನಿಜಾನ ಅಳಿ ಅಂದ್ರೆ ಆಕೆಗೆ ಜವಾಬ್ದಾರಿ ಇದ್ದಿದ್ರೆ ಮನ್ಯಾಗ ಯಾಕೆ ಹಿಂಗೆಲ್ಲ ವಾತಾವರಣ ಇರ್ತಿತ್ತು. ಸವಿತಾ ಮಾಡಿದ್ದು ಚಲೋನೇ ಐತ್ರಿ ಅಳಿ ಅಂದ್ರೆ. ಅದಕ್ಕೆ ನಾನು ಸವಿತಾವ್ಗೆ ಸಪೋರ್ಟ್ ಮಾಡಕ್ಕೆ ಕುಂತಿರೋದು. ಅಂದಂಗೆ ಲಲಿತವ್ವ, ನೀನು ಅಷ್ಟೇ ಅಡುಗೆ ಮನ್ಯಾಗ ಹೋಗಕ್ಕೆ ಹೋಗ್ಬೇಡ್ರಿ. ಇಬ್ಬರು ಹೋಗಕ್ಕೆ ಹೋಗ್ಬೇಡ್ರಿ ಅಡುಗೆ ಮನೆಯಾಗ. ಹಂಗೆ ಅಡುಗೆ ಮನ್ಯಾಗ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನಿಮ್ದು ಏನು ಟೇಲರಿಂಗಿಂದ ಏನು ಕೆಲಸ ಐತೆ ನೋಡು, ಅದನ್ನಷ್ಟ ಮಾಡ್ಕೊಂಡು ಹೋಗ್ರಿ ನೀವು. ಇವತ್ತು ಗೊತ್ತಾಗಲಿ ಅವ್ರಿಗೆ ಮನೇನ ಕೆಲಸ ಎಲ್ಲನೂ ಮನೆ ತುಂಬ ಮಂದಿ ಇದ್ದಾಗ ಹೆಂಗೆ ನಿಭಾಯಿಸ್ಕೊಂಡು ಹೋಗೋದು, ಎಷ್ಟು ಕಷ್ಟ ಐತಿ ಅನ್ನೋದು. ಸರಿ ಆಯ್ತು ರೀ ಮಾವರ. ಅರಿ ಯಾವಾಗ ಬಂದ್ರಿ ನೀವು ಹೊಲ್ದಿಂದ? ನಾಷ್ಟ ಮಾಡಿದ್ರೇನಾ? ನಾನು ಬಂದಾಗಲೇ ಭಾಳ ಹೊತ್ತಾತು. ನನ್ನ ನಾಷ್ಟ ಆತು. ನಿಂದ ಆತ ನೀನಿಲ್ಲಿನ? ಹ್ಞೂ ರೀ, ನಂದು ನಾಷ್ಟ ಆಗೈತಿ. ಅಂದಂಗೆ ಇವತ್ತು ತಾಲಿಪಟ್ಟು ಹೆಂಗಿತ್ತು? ಮಸ್ತ್ ಇತ್ತಲ್ಲ. ಇವತ್ತು ನನ್ನ ಸೊಸಿ ಮಾಡೋಣ ನಾಷ್ಟಾನ ಚಲೋ ಇತ್ತಿಲ್ಲ? ನಮ್ಮ ಲಲಿತವ್ವ ಮಾಡ್ದಂಗಿಲ್ಲ ಆಗಿತ್ತು ತಾಲಿಪಟ್ಟು. ನಿಜ ಹೇಳ್ಬೇಕಂದ್ರೆ ಲಲಿತವ್ವ ಸವಿತವ್ವ ಮಾಡ್ತಾರಲ್ಲ ತಾಲಿಪಟ್ಟು, ಅದ್ರ ವಾಸನೆ ಎಷ್ಟು ಘಮ ಇರ್ತೈತೆ. ಊಟ ಮಾಡಿದ್ಮೇಲೆ ಕೈ ತೊಗೊಂಡ್ರು ತಾಲಿಪಟ್ಟಿಂದ ಘಮ ಕೈಯಾಗ ಹಂಗೆ ಇರ್ತೈತಿ. ಗೊತ್ತೇನು? ಅಷ್ಟು ಚಲೋ ಇರ್ತೈತಿ. ಉಪ್ಪು ಖಾರ ಎಲ್ಲನೂ ಎಷ್ಟು ಕರೆಕ್ಟ್ ಇರ್ತೈತಿ. ಇವತ್ತಿಂದ ಅಷ್ಟು ಹೇಳ್ಕೊಳಂಗಿಲ್ಲ ಆಗಿತ್ತು ಬಿಡು. ಹೊಗಳ ಬಿಟ್ರೆ ನಿಮ್ಮ ಸೊಸಿಯರಿ ಹೊಗಳ ಬಿಟ್ರೆ ನಾನು ನನ್ನ ಸೊಸಿ ಏನು ಮಾಡಿದ್ರೂ ಸೇರಂಗಿಲ್ಲ ನಿಮ್ಗೆ. ಎಲ್ಲದಕ್ಕೂ ಏನಾರ ಒಂದು ಹೆಸರು ಇಡಲಿಲ್ಲ ಅಂದ್ರೆ ಸಮಾಧಾನನೇ ಆಗಂಗಿಲ್ಲ ನಿಮ್ಗೆ. ಮತ್ತೆ ಎದಕ್ಕೆ ತಿಂದ್ರಿ? ಹಂಗಂದ್ರೆ ತಾಲಿಪಟ್ಟು ಬಿಡ್ಬೇಕಾಗಿತ್ತು. ಇಷ್ಟ ಆಗಲಿಲ್ಲ ಅಂದ್ರೆ ತಾಲಿಪಟ್ಟು ಏನು ಇಷ್ಟ ಆಗಿಲ್ಲಾಗಿತ್ತು ಹಂಗಂತಂದು ತಾಟ್ನಾಗಿರೋ ಅನ್ನಕ್ಕೆ ಯಾವತ್ತೂ ಸೊಕ್ಕತನ ತೋರಿಸ್ಬಾರ್ದು. ಏನೇ ಇದ್ರೂ ನಾವು ಹೊಟ್ಟೆ ತುಂಬ ತಿನ್ಬೇಕು. ನಿನ್ಗೆ ಸವಿತಾ ಲಲಿತಾವ್ ನಂಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲ, ಅದಕ್ಕೆ ಮಾಡಕ್ಕೆ ಬರಂಗಿಲ್ಲ ಅಂತಂದು ನಾನೇನಾದ್ರು ತಪ್ಪು ಹೇಳಿ? ನಾನು ಇದ್ದಿದ್ದಂಗೆ ಹೇಳೀನಿ. ನೀನು ಯಾವುದಿಲ್ಲ ಬಂದು ಕೇಳಿದ್ರು ಹೆಂಗಿತ್ರಿ ತಾಲಿಪಟ್ಟು, ಏನು ಅವ್ರಿಗಿಂತ ಚಲೋ ಇತ್ತಿಲ್ಲ, ಹಂಗಿತ್ತಿಲ್ಲ ಹಿಂಗಿತ್ತಲ್ಲ ಅಂತ ಕೇಳಿದಿ. ಅದಕ್ಕೆ ನಂಗೆ ಏನು ಅನ್ನಿಸ್ತು ಅದನ್ನು ಹೇಳಿದೆ ನಾನು. ಅದ್ರಾಗೇನಿತ್ತು ತಪ್ಪು? ಏನಾರ ಒಂದು ಹೇಳಿದ್ರೆ ಏನಾರ ಮಾತಾಡ್ತೀರಿ. ನಿಮ್ಮ ಜೊತೆ ಮಾತಾಡೋದೈತಲ್ಲ ಅದು ಹುಚ್ಚುತನ ಇದ್ದಂಗೆ. ಅದು ನನಗೆ ಬುದ್ಧಿ ಇಲ್ಲ ನಿಮ್ಮ ಜೊತೆ ಮಾತಾಡಕ್ಕೆ ಕುಂತೀನಲ್ಲ. ನೀವೆಲ್ಲರೂ ಒಂದೇ ಗ್ಯಾಂಗ್. ನಿಮಗೆ ನಾವು ಏನು ಮಾಡಿದ್ರೂ ಸೇರಂಗಿಲ್ಲ, ಯಾವುದಕ್ಕೂ ಸಮಾಧಾನನೇ ಇರೋಂಗಿಲ್ಲ. ಹೋಗಿ ನಾನು ನಿಮಗೆ ಕೇಳಕ್ಕೆ ಕುಂತೀನಲ್ಲ, ನನ್ನ ಹಣಿನ ನಾನು ಹೋಗಿ ಜಜ್ಕೋಬೇಕಾ ಎಲ್ಲರ ಕಲ್ಲಿಗೆ? ಜಜ್ಕೊಲಿಪ್ಪ. ಅವಾಗಾರ ಒಂದು ಸ್ವಲ್ಪ ಒಳ್ಳೆ ಬುದ್ಧಿ ಬರ್ತೈತೆ ಏನೋ ನೋಡೋಣ. ಜಜ್ಕೋತೀನಿ. ಅದೊಂದು ಬಾಕಿ ಉಳಿದೈತಿ ನಿಮಗೆ. ಅಜ್ಜಿ, ಇವಾಗ ಎಲ್ರದ್ದು ನಾಷ್ಟ ಆಗಿದೆ ಅಲ್ಲ, ನಾವು 1 ಅವರ್ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ. ಆಮೇಲೆ ಬಂದು ಮಧ್ಯಾಹ್ನ ಅಡುಗೆಗೆ ಊಟಕ್ಕೆಲ್ಲ ರೆಡಿ ಮಾಡ್ತೀನಿ. ಅಲ್ಲವಾ ಇನ್ನು ಏನು ಕೆಲಸನ ಮುಗ್ದಿಲ್ಲ ಮನ್ಯಾಗ. ಈಗಾರ ನಾಷ್ಟ ರೆಡಿ ಮಾಡಿದ್ದಿ? ನಾಷ್ಟ ಮಾಡಿದ್ದೆ ಆಗಲೇ ಹೋಗಿ ಮೊಕ್ಕೋತೀನಂತೆ ಅಂತೆಲ್ಲ. ದಿನ ಸವಿತಾ ಲಲಿತಾ ಹಿಂಗೆ ಮೊಕ್ಕೋತಾರಂತ ಮಾಡೇನು? ನಮ್ಗೆ ಚಹಾ ಕುಡಿಲಿಲ್ಲ ಅಂದ್ರೆ ತಲೆ ಕೆಟ್ಟು ಹೋದಂಗೆ ಆಗ್ಬಿಡ್ತೈತಿ. ಹೋಗು ಮೊದಲು ಚಹಾ ಮಾಡ್ಕೊಂಬ. ಚಹಾ ಕುಡಿತೀವಿ, ಆಮೇಲೆ ಬೇಕಾರೆ ನೋಡೋಣಂತ. ಮೊದಲು ಹೋಗಿ ಚಹಾ ಮಾಡ್ಕೊಂಬ ಹೋಗು. ಚಾನ? ಸರಿ ಅಜ್ಜಿರೆ, 2 ನಿಮಿಷ ಮಾಡ್ಕೊಂಬರ್ತೀನಿ. ಯಾವತ್ತರ ಒಂದಿನ ಅಡುಗೆ ಮನೆಗೆ ಹೋದ್ರೆ ಹಿಂಗೆ ಆಗೋದು. ಅಲ್ಲ ಏನಾರು ಹೇಳ್ಬೇಕನ್ನಷ್ಟು ಹುಡುಗಿ ಹೋಗಬಿಡ್ತಲ್ಲ. ಚಾ ಯಾರಿಗೆ ಹೆಂಗೆ ಬೇಕು ಏನು ಬೇಕು ಅಂತ ಏನು ಕೇಳಲಿಲ್ಲ ಬಿಡಲಿಲ್ಲ, ಹಂಗೆ ಹೋಗಬಿಡ್ತಲ್ಲ. ಇದು ಚಹಾ ಮಾಡ್ಕೊಂಬ ಅಂತ ಅನ್ನೋದತ್ತಡ. ಅಯ್ಯೋ ದೇವ್ರೆ, ಏನು ಹುಡುಗಿ ಐತಪ್ಪ ಯಪ್ಪ ಇದಾರ. ವಾಪಸ್ ಬರ್ತಾಳೆ ತಡ್ರಿ ಹತ್ತಿರ, ಅವಾಗ ಹೇಳಿದ್ರಾತು. ಅಲ್ಲರಿ ಹೇಳಿ ಅಂದ್ರೆ ಒಂದು ದಿನಾನೂ ಅಡುಗೆ ಮನೆಗೆ ಹೋಗಿಲ್ಲ. ಯಾರಿಗೆ ಚಹಾ ಹೆಂಗೆ ಬೇಕು, ಯಾರಿಗೆ ಏನು ಬೇಕು ಅಂತ ಕೇಳಿ ಹೋಗ್ಬೇಕಾ? ಅದನ್ನು ಬಿಟ್ಟು ಚಹಾ ಅಂದ ತಕ್ಷಣ ನಂಗೆ ಪುದಕ್ಕ ನಂಗೆ ಓಡೋಗ್ಬಿಟ್ರೆ ಏನು ಮಾಡ್ತೈತೋ ಏನಪ್ಪ ಯಪ್ಪ ಈ ಹುಡುಗಿ. ನೋಡೋಣ ತಡ್ರಿ ಹತ್ತಿರ ಹೆಂಗೆ ಚಹಾ ಮಾಡ್ಕೊಂಡು ಬರ್ತಾಳಂತಂದು. ಅಜ್ಜಿ, ನೀವು ಚಹಾ ಅಂತ ಅಂದ್ರಲ್ಲ, ಅದಕ್ಕೆ ಬಿಸಿ ಚಹಾ ಮಾಡ್ಕೊಂಡು ಬಂದೀನಿ ತಗೋರಿ.
ಅಲ್ಲ ಹುಡುಗಿ ಚಾ ಮಾಡ್ಕೊಂಬಾ ಅಂದ ತಕ್ಷಣ ಹಂಗೆ ಹೋಗ್ಬಿಟ್ಟೆಲ್ಲ. ಯಾರಿಗೆ ಚಾ ಹೆಂಗೆ ಬೇಕು ಅನ್ನೋದು ನಿನಗೆ ಗೊತ್ತೈತೇನ? ಹೆಂಗೆ ಮಾಡ್ಕೊಂಬಂದು ಈಗ ಚಾನ? ಅಯ್ಯೋ ಅಜ್ಜಿಯರ, ಅದ್ರಾಗ ಏನೈತ್ರಿ? ಹಾಲು ಹಾಕಿ ಸಕ್ಕರೆ ಚಪ್ಪಡಿ ಹಾಕಿ ಮಾಡ್ಕೊಂಬಂದೆ ಅಷ್ಟ. ಅದ್ರಲ್ಲೇನು ಒಬ್ರಿಗೆ ಹಿಂಗೆ ಅನ್ನೋದು? ನೋಡವ್ವ ಕವಿತಾ, ನಿಮ್ಮ ಮಾವ ಇಷ್ಟೊತ್ನಾಗ ಚಾ ಕುಡಿಯಂಗಿಲ್ಲ, ಕಾಫಿ ಕುಡಿತಾನ. ನಿಮ್ಮ ಮಾವಗೆ ಕಾಫಿ ಮಾಡ್ಕೊಂಬರ್ಬೇಕು, ನನಗೆ ಚಾ ಮಾಡ್ಕೊಂಬರ್ಬೇಕು. ನೀನು ಹಂಗೆ ಹೋದಿ ಅಂದ್ರೆ ಹೆಂಗೆ ಹೇಳು? ಈಗ ನೋಡಿದ್ರೆ 2 ಕಪ್ ಚಾ ಹಿಡ್ಕೊಂಬಂದಿದ್ದಿ, ಇನ್ನೊಂದು ಕಪ್ ಚಾ ವೇಸ್ಟ್ ಹೌದಿಲ್ಲ? ಹೂನವ, ನಂಗೆ ಚಾ ಜಾಸ್ತಿ ಕುಡಿಬೇಡ ಅಂತ ಅಂದಾರೆ ಡಾಕ್ಟರ್. ಅದಕ್ಕೆ ನಾ ಒಂದು ಹೊತ್ತು ಕಾಫಿ ಒಂದು ಹೊತ್ತು ಚಾ, ಈ ಕಾಫಿನ ನಾ ಜಾಸ್ತಿ ಕುಡಿಯೋದು. ನೀ ಹೇಳೋಷ್ಟಿಗೆ ಹಂಗೆ ಹೋಗಬಿಟ್ಟೆಲ್ಲವ. ಕೊಡು ಅದೊಂದು ಚಾನ ನನಗೆ ಕೊಟ್ಟು, ಇನ್ನೊಂದು ಚಾ ನಿಮ್ಮ ಅತ್ತಿಗಾರ, ನಿಮ್ಮ ಸಣ್ಣ ಅತ್ತಿಗಾರ ಇಲ್ಲ ದೊಡ್ಡ ಅತ್ತಿಗಾರ ಕೊಡು. ಏನಾರು ಮಾಡಿ ಈಗ ಒಂದು ಕಪ್ ಚಾ ನನಗೆ ಕೊಟ್ಟು ನಿಮ್ಮ ಮಾವಗೆ ಬಿಸಿ ಬಿಸಿ ಹೋಗಿ ಕಾಫಿ ಮಾಡ್ಕೊಂಬ, ಸರಿನಾ? ಸರಿ ಆಯ್ತಜ್ಜಿ. ಅಳಿಯಂದ್ರ, ಈ ಕಾಫಿ ಬರೋದು ತಡ ಆಕೈತೇನ? ಚಾ ಕುಡಿತೀರೇನ್ರಿ ಇದನ್ನ? ಅಯ್ಯೋ ಪರವಾಗಿಲ್ಲ ಅತ್ಯಾರ, ನೀವು ಕುಡಿ ಚಾನ. ನಾ ಕಾಫಿ ತಂದಮೇಲೆ ಕಾಫಿನ ಕುಡಿತೀನಂತ. ಹೌದಾ ರೀ? ಸರಿ ಹೇಳಿ ಅಂದ್ರೆ ಹಂಗಾರ. ಮಾವರ ಕಾಫಿ ತಗೋರಿ. ಕೊಡವ. ಅಜ್ಜಿ, ನಿಮಗೆ ಚಾ ಕಾಫಿ ಎಲ್ಲ ಮಾಡಿಕೊಟ್ಟಿದ್ದಾಯ್ತು. ಹಾಗೆ ಅತ್ತೆ ಅವ್ರಿಗೆ ಎಲ್ರಿಗೂ ಚಾ ಮಾಡಿಕೊಟ್ಟಿನಿ ರೀ. ನಾ ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀನಿ ರೀ ಅತ್ತೆ. ಅಜ್ಜಿ, ಅಲ್ಲ ಕವಿತಾ, ಬರೀ ಚಾ ಕಾಫಿ ಮಾಡಿದ್ರೆ ಮುಗಿತಾನೆ, ಮತ್ತು ನಮ್ಮಿಬ್ಬರಿಗೂ ಏನು ಕೊಡಲ್ಲನ ನೀನು? ಹಂಗಾರ ತಡಿ, ಇನ್ನೊಂದು ಸ್ವಲ್ಪ ಚಾ ಐತಿ, ಇನ್ನೊಂದು ಸ್ವಲ್ಪ ಕಾಫಿ ಐತಿ, ಹಾಕೊಂಬರ್ತೀನಿ ನಿಮ್ಮಿಬ್ಬರಿಗೂ. ಇಲ್ಲಪ್ಪ, ನಾನು ಚಹಾ ಕಾಫಿ ಎಲ್ಲ ಕುಡಿಯಂಗಿಲ್ಲ. ನಾನೇನಿದ್ರೆ ಬೆಳಿಗ್ಗೆ ಜ್ಯೂಸ ಕುಡಿಯೋದು ಮನ್ಯಾಗ. ಸೇಬು ಹಣ್ಣು ಐತೆ ನೋಡು, ನಿನ್ನೆ ಸೇಬು ಹಣ್ಣು ತಂದಾರ. ಆ ಸೇಬುದು ಚಂದನ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಒಂದು ಸ್ವಲ್ಪ ಹಾಲು ಹಾಕಿ ಸಕ್ರೆ ಗಿಕ್ರೆ ಹಾಕಿ ಅದು ಇದು ಹಾಕಿ ಒಂದು ಸ್ವಲ್ಪ ಚಲೋ ಅನ್ನತ್ತಂಗೆ ಮಸ್ತ್ ಜ್ಯೂಸ್ ಮಾಡ್ಕೊಂಬ. ಹಂಗೆ ಈಕಿಗೆ, ಯಾರಿಗೆ ನಮ್ಮ ಲಲಿತಾಗ, ಆಕಿಗೆ ಆರೆಂಜ್ ಕಿತ್ಲೆ ಹಣ್ಣಿಂದ ಜ್ಯೂಸ್ ಅಂದ್ರೆ ಭಾಳ ಇಷ್ಟ. ಅದನ್ನು ಒಂದು ಸ್ವಲ್ಪ ಚಲೋ ಅನ್ನತ್ತಂಗೆ ಮಾಡ್ಕೊಂಬಂದ್ಬಿಡ, ಸರಿನಾ? ಹೋಗ್ಲಗುನ. ಅಲ್ಲ, ನೀವಿಬ್ರು ಯಾವಾಗಿಂದ ಜ್ಯೂಸ್ ಕುಡಿತಾ ಇದ್ದೀರಾ? ಡೈಲಿ ನೀವು ಟೀ ಮತ್ತು ಕಾಫಿ ತಾನೇ ಕುಡಿಯೋದು? ಇವಾಗಿಂದ ಅನ್ಕೋ, ಅದ್ರಾಗ ಏನು ತಪ್ಪೈತಿ? ಮನ್ಯಾಗ ಹಣ್ಣು ಐತಿ, ಜ್ಯೂಸ್ ಕುಡಿತೀವಿ. ಡೈಲಿ ಚಾ ಕಾಫಿನ ಕುಡಿಬೇಕಂತ ಏನಾರ ರೂಲ್ಸ್ ಐತನ? ಏನೆಲ್ಲರ ಮನ್ಯಾಗ ಯಾರು ರೂಲ್ಸ್ ಬುಕ್ನಾಗ ಬರೆದಿಟ್ಟಾರ? ಇಲ್ಲಲ್ಲ, ಅಂದಮೇಲೆ ಜ್ಯೂಸ್ ಮಾಡ್ಕೊಂಡು ಹೋಗ. ಮನ್ಯಾಗ ಸುಮ್ಮನೆ ಹಣ್ಣೆಲ್ಲ ಹಾಳಾಗ್ಬಿಡ್ತಾವೆ. ಅದು ಅಲ್ದ ಡಾಕ್ಟರ್ ನನಗೆ ಮೊನ್ನೆ ಭಾಳ ಬೈದಾರ. ಸವಿತಾ, ನೀನು ಎಷ್ಟು ವೀಕ್ ಆಗಿಬಿಟ್ಟಿದಿ. ನೀನು ಡೈಲಿ ಹಣ್ಣು ತಿನ್ನಬೇಕು, ಜ್ಯೂಸ್ ಕುಡಿಬೇಕು, ಆಮೇಲೆ ಅವು ಗೋಡಂಬಿ ದ್ರಾಕ್ಷಿ ಅವನ್ನೆಲ್ಲ ತಿನ್ಬೇಕಮ್ಮ ನೀನು ಅಂತ ಮೊನ್ನೆ ಡಾಕ್ಟರ್ ಹೇಳಾರ. ಅದಕ್ಕೆ ಇವತ್ತಿಂದ ನಾನಂತ ಡಾಕ್ಟರ್ ಮಾತನ್ನ ಮೀರಂಗಿಲ್ಲ ಅಂದ್ರೆ ಮೀರಂಗಿಲ್ಲ. ಅದಕ್ಕೆ ಮನ್ಯಾಗ ಹಣ್ಣದವು, ಹೋಗಿ ಜ್ಯೂಸ್ ಮಾಡ್ಕೊಂಬಂದ್ಕೊಡು. ಲಗುನ ನಾವು ಜ್ಯೂಸ್ ಕುಡಿತೀವಂತ, ಸರಿನಾ? ಹೋಗು. ಸರಿ ಆಯ್ತು. ಅತ್ಯಾರ, ನಂಗೆ ಯಾಕೋ ಈ ಕಾಫಿ ಕುಡಿಯೋಕೆ ಮನಸ್ಸಾಗವಲ್ರಿ. ನಾನು ಅಲ್ಲೇ ಹೊಲಕ್ಕೆ ಹೋಗ್ತೀನಲ್ಲ, ಅಲ್ಲೇ ದಾರ್ಯಾಗ ಕುಡ್ಕೊಂಡು ಹೋಗ್ತೀನಿ, ಸರಿನಾ ರೀ? ಅಲ್ಲ ರೀ, ಅಂದ್ರೆ ಇರಿ, ಹಂಗಂದ್ರೆ ಬೇರೆ ಥರ ಮಾಡಿಸ್ತೀನಿ. ಬ್ಯಾಡ್ರಿ ಅತ್ಯಾರ, ಬ್ಯಾಡ್ರಿ. ಯಾಕೋ ನನಗೆ ಸೇರವಲ್ದು, ಬ್ಯಾಡ್ರಿ. ಅಲ್ಲೇ ಹೊರಗಡೆ ಶಂಬಣ್ಣರ ಅಂಗಡಿಯಾಗ ಕುಡ್ದೋಕ್ಕಿ ನಮ್ಮ ತಗೋರಿ. ಹೌದಾ? ಸರಿ ಹೇಳಿ ಅಂದ್ರೆ ಹಂಗಾರೆ. ಯವ್ವ, ನನಗೂ ಈ ಚಹಾ ಸಾಕವ ಯವ್ವ. ಏನು ಚಹಾದಾಗ ಚಾಪಡಿ ಕುದ್ದಿಲ್ಲ, ಒಂದು ಸಕ್ರೆ ಕರಿಗಿಲ್ಲ, ಏನಿಲ್ಲ. ಹಾಲು ಕುಡ್ದಂಗೆ ಹಾಕೊಂತೈತೆ ನನಗೆ. ಒಂದು ಸ್ವಲ್ಪ ನನ್ನ ಈಕಿ ಫ್ರೆಂಡ್, ನನ್ನ ಮಾಧವ ಅವರೆಲ್ಲ ಕರೆದಾರ. ನಾವು ಸ್ವಲ್ಪ ಅಲ್ಲಿ ಹೋಗಿ ಬರ್ತೀನಿ. ಅಮ್ಮರ, ನಾನಾರು ಮಾಡ್ಕೊಡ್ಲೇನ್ರಿ? ಬೇಡವ, ಬೇಡ ಬೇಡ, ಅಲ್ಲೇ ಹೋಗಿನಲ್ಲ, ಅಲ್ಲೇ ಬೇಕಾದ್ರೆ ಕುಡಿತೀನಿ ಅಂತ. ನೀವೇನು ಜ್ಯೂಸ್ ಅಂದಿರಲ್ಲ, ಅದನ್ನ ತರ್ಸ್ಕೊಂಡು ಕುಡೀರಿ. ಸರಿ ರೀ ಅಮ್ಮರ. ಕವಿತಾ, ಕವಿತಾ. ಏನು ಸವಿತಾ? ಇಲ್ಲಿ ಚಾ ಕಪ್ಪೆಲ್ಲ ಹಂಗೆ ಅದಾವ ನೋಡು, ಒಳಗಡೆ ಇಡು. ಹಂಗೆ ಇಟ್ಟಂದ್ರೆ ಇಲ್ಲೇ ಮತ್ತೆ ನೊಣ ಮುಕ್ರತ್ ನೋಡು, ಮತ್ತೆ ನೀನ ಸ್ವಚ್ಛ ಮಾಡ್ಬೇಕಾಗತ್ತೆ. ಮೊದಲು ಬ್ಯಾಡನ್ನು ಒಳಗಡೆ ಇಡು. ಅಲ್ಲ, ಈ ಕಪ್ಪನ್ನು ನಾನೇ ಹೋಗಿಡ್ಬೇಕಾ ಒಳಗಡೆ? ಮತ್ತು ನೀನು ದಿನ ಚಾ ಕುಡಿದಿರೋ ಕಪ್ಪನ್ನು ಅಲ್ಲೇ ಇಟ್ಟಿರ್ತಿದ್ದಿ. ನಿಮ್ಮ ಅತ್ತಿಯಾರ ನಿನ್ನ ಗಂಡನರ ತಂದು ಒಳಗಡೆ ಇಡ್ತಿದ್ರು. ಮತ್ತು ಈಗ ಮನೆ ಹಿರಿಯರ್ದು ಕುಡಿದಿರೋ ಚಾ ಕಪ್ಪನ್ನು ಒಳಗಡೆ ಇಡಕ್ಕೆ ಹಿಂಗೆ ಮಾಡಕೊಂತೀನ? ಹೋಗಿ ಒಳಗಡೆ ಹೋಗಿ ಇಡ ಇವನ್ನ. ಇವತ್ತು ಒಂದಿನ ಅದು ಎಷ್ಟು ಆಟ ಆಡ್ತಿದ್ದೀವಿ, ಆಟ ಆಡ್ತು. ನಾಳೆಗೆ ಐತಿ ನಿನಗೆ. ಇದರ ರಿವೆಂಜ್ ತೊಗೊಲಿಲ್ಲ ಅಂದ್ರೆ ನನ್ನ ಹೆಸರು ಕವಿತಾನೂ ಅಲ್ಲ, ನೋಡ್ತಿರು. ಏನ ಗೊಣಗ್ದಂಗೆ ಇತ್ತಲ್ಲ, ಅದೊಂದ ಮುಖದಾಗ ಸಿಟ್ಟು ಬೇರೆ ಜಾಸ್ತಿ ಐತಿ. ಹಾಗೇನಿಲ್ಲಪ್ಪ, ನೋಡಿಲಿ ಎಷ್ಟು ನಕ್ಕೋ ಅಂತ ಇದೀನಿ. ಚಾ ಕಪ್ ತಾನೆ, ಒಳಗಿಡೋದು ಅಷ್ಟೇ ತಾನೆ, ನಾ ಇಡ್ತೀನಿ ಬಿಡು, ಪರವಾಗಿಲ್ಲ. ಅಲ್ಲಲೇ ಸವಿ, ಕವಿತಾಗ ಏನಾರ ಇವತ್ತು ಹುಚ್ಚಿಗೆ ಚಿಡ್ದೈತೆ ಏನ? ಎದಕ್ಕೆ ಹಿಂಗೆ ಮಾಡಕ್ಕಂತಾಳ? ಹುಚ್ಚು ಹಿಡ್ದಿಲ್ಲ, ನಾನು ಹಿಡಿಸ್ತೀನಿ, ನೋಡ್ತಿರು. ಕವಿತಾ, ಲಗುನ ಬಾಯಿಲಿ. ಏನು ಸವಿತಾ? ಇವತ್ತು ಇಡೀ ದಿನ ಹಿಂಗೆ ಚಂದನತ್ತಂಗೆ ನಕ್ಕೊಂತ ಇರು, ಮುಖ ನೋಡೋಕ್ಕಾಗತ್ತೆ. ಅದನ್ನ ಬಿಟ್ಟು ಮುಖ ಸಿಂಡಿಸ್ಕೊಂಡಿರ್ತೀಯಲ್ಲ, ಅವಾಗ ನೋಡೋಕ್ಕಾಗಂಗಿಲ್ಲ. ಹಿಂಗೆ ಇರಿ ಇವತ್ತು ಇಡೀ ದಿನ. ಆಯಿತು ಸವಿತಾ.
ಅಂದಂಗೆ ಈ ಟೇಬಲ್ ಮೇಲೆ ಸಣ್ಣದ ಟೇಬಲ್ ಮೇಲೆ ಚಹಾ ಕಾಪಿ ಎಲ್ಲ ಚಲೈತ್ ನೋಡು ಅದನ್ನ ಸ್ವಲ್ಪ ಸ್ವಚ್ಛಗೆ ಒರೆಸ ಲಗುನ. ಏನ ಇದನ್ನೆಲ್ಲ ನಾನು ಒರೆಸ್ಬೇಕಾ? ಏನು ಕವಿತಾ ಏನಂದಿ ಏನಂದಿ?